ಜೆಡಿಎಸ್ ಪಕ್ಷದಲ್ಲಿ ಸಂಭ್ರಮ ಮನೆ ಮಾಡಿದೆ. ಕಾರಣ ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ 25 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಜೆಡಿಎಸ್ ಇರುವಂತದ್ದು. ಇವತ್ತು ಬೃಹತ್ ಸಮಾವೇಶ ಜೆಪಿ ಭವನದಲ್ಲಿ ನಡೆಯಲಿದೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿ ಪಕ್ಷದ ಹಾಲಿ ಮಾಜಿ ಶಾಸಕರು, ಸಂಸದರು, ಪಕ್ಷದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಸೇರುವಂತಹ ಸಾಧ್ಯತೆ ಇದೆ. ಇನ್ನು ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಜಿ ಪ್ರಧಾನಿ ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪುನರಾಯ್ಕೆಯಾಗಿದ್ದಾರೆ. ನಿನ್ನೆ ನಡೆದಂತಹ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಇಬ್ಬರನ್ನು ಕೂಡ ಒಮ್ಮತದಿಂದ ಆಯ್ಕೆ ಮಾಡಲಾಯಿತು. ಜೆಪಿ ಭವನದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಪಕ್ಷದ ಧ್ವಜಾರೋಹಣವನ್ನು ನೆರವೇರಿಸಿದರು. ಬಳಿಕ ದೇವೇಗೌಡರ ಜೀವನ, ರಾಜಕೀಯ ಹಾದಿ, ಸಾಧನೆ, ಜೆಡಿಎಸ್ ಪಕ್ಷ ನಡೆದು ಬಂದ ಹಾದಿ, ಕುಮಾರಸ್ವಾಮಿ ಅವರ ಸಾಧನೆ, ಕೊಡುಗೆಯ ಬಗ್ಗೆ ಎಕ್ಸಿಬಿಷನ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಬಳಿಕ ರೈತ ಪರ ಹೋರಾಟ ಮಾಡುವುದು ಮತ್ತು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಪ್ರಬಲವಾಗಿ ಸಂಘಟನೆ ಮಾಡುವ ನಿರ್ಣಯವನ್ನು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ನಿಖಿಲ್ ಸರ್, ಜನತಾದಳ ಜಾತ್ಯತೀತ ಅಂತಕ್ಕಂಥದ್ದು ರಚನೆ ಆದಂಥದ್ದು 1999ರಲ್ಲಿ. ಜನತಾದಳ ಎರಡು ಭಾಗವಾಗಿ ಇಬ್ಬಾಗ ಆದಂಥದ್ದೇನಿದೆ. JDU ಮತ್ತು JDS ಅಂತಕ್ಕಂಥ ಎರಡು ಭಾಗ ಆದ ನಂತರ JDSನ ನಾಯಕತ್ವವನ್ನು ಸನ್ಮಾನ್ಯ ದೇವೇಗೌಡರು ವಹಿಸಿಕೊಂಡಿದ್ದಾರೆ. ದೇವೇಗೌಡರು ಅವರ ಸುದೀರ್ಘ 60 ವರ್ಷದ ರಾಜಕಾರಣದಲ್ಲಿ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಅವಧಿ. ಅದಷ್ಟೇ ಅಲ್ಲ, ರಾಜ್ಯದ ಸಮಸ್ಯೆಗಳಿಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದು, ಸಮಸ್ಯೆಗಳಿಗೆ ಧ್ವನಿ ಹೋರಾಟ ಮಾಡಿದಂಥ ರಾಜಕಾರಣಿಗಳು ಕರ್ನಾಟಕ ರಾಜ್ಯದಲ್ಲಿ ನಾವು ಹುಡುಕಿದ್ರೆ ದೇವೇಗೌಡರ ಸಾಲಿನಲ್ಲಿ ಯಾರೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷ ಕಟ್ಟಿ ಇವತ್ತಿಗೆ 25 ವರ್ಷ ಪೂರೈಸಿದೆ. ಈ ಪಕ್ಷವನ್ನು ಕಟ್ಟಿಬೆಳೆಸಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು, ಪಕ್ಷದ ವರಿಷ್ಠರು, ಅವರ ಒಂದು ದುಡಿಮೆ ಹೋರಾಟದ ಪ್ರತಿಫಲ, ಜೊತೆಯಲ್ಲಿ ಲಕ್ಷಾಂತರ ಜನ ನಾಯಕರುಗಳು, ಕಾರ್ಯಕರ್ತರುಗಳು ಕೂಡ ಅವರ ಹೋರಾಟದಲ್ಲಿ ಅವರ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ 2006ರಲ್ಲಿ ಅಲ್ಲಿಂದ ಸತತವಾಗಿ ಈಗಾಗಲೇ ಕಳೆದ 2 ದಶಕಗಳೇ ಕಳೀತಾ ಬಂದಿದೆ. ಅವರ ಒಂದು ಜನಪ್ರಿಯತೆ, ಅವರು ಒಂದು ಜನಾನುರಾಗಿಯಾಗಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಕೂಡ ಬಹುಶಃ ಇವತ್ತು ಎಕ್ಸಿಬಿಷನ್ನಲ್ಲಿ ನಾವೆಲ್ಲವನ್ನು ಕೂಡ ಕಾಣಬಹುದು. ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ನಡುವೆ ಪ್ರಾದೇಶಿಕ ಪಕ್ಷವೊಂದು ರಾಜ್ಯದಲ್ಲಿ ಗಟ್ಟಿಯಾಗಿ ಬೇರೂರಿದೆ ಅಂದರೆ ಅದಕ್ಕೆ ಕಾರಣ ದೇವೇಗೌಡರ ವರ್ಚಸ್ಸು. ದೇವೇಗೌಡರು ಕಟ್ಟಿದಂತಹ ಪಕ್ಷ ಹಲವು ಏಳು ಬೀಳುಗಳನ್ನು ಕಂಡು ಇವತ್ತು ಗಟ್ಟಿಯಾಗಿ ಬೇರೂರಿದೆ. ಸಾಕಷ್ಟು ಜನ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಂತಹ ಸಾಹಸಕ್ಕೆ ಕೈ ಹಾಕಿದರೂ ಕೂಡ ಅದು ಸಕ್ಸಸ್ ಆಗಿರಲಿಲ್ಲ. ಬಟ್ ಈಗ JDS 25 ವರ್ಷವನ್ನು ಪೂರೈಸಿದೆ. ಅದೇ ನಿಟ್ಟಿನಲ್ಲಿಯೇ ಇವತ್ತು JP ಭವನದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮವನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ.